ಮಾರ್ಕ್ ಮಾಡಿಕೊಂಡು ಇದು ಬ್ಯಾಕ್ ಪೋರ್ಷನ್ ಮಾರ್ಕಿಂಗ್ ಮುಗೀತು. ಇವಾಗ ಫ್ರಂಟ್ ಪೋರ್ಷನ್ಗೆ ಬರೋಣ. ಫ್ರಂಟ್ ಪೋರ್ಷನಲ್ಲಿ ಫ್ರಂಟ್ ನೆಕ್ ವಿಡ್ತ್ ಬಂದು ಮಾರ್ಕಿಂಗ್ ಚಾಕ್ ಎಲ್ಲೋಯ್ತು, ಇದ್ದು ಫ್ರಂಟ್ ನೆಕ್ 6 ಇದೆ, 6 ತಗೊಳ್ಳೋಣ. ಮತ್ತೆ ನೆಕ್ ವಿಡ್ತ್ ಕೂಡ 2.5 ತಗೊಳ್ಳೋಣ. ಮತ್ತೆ ಆರ್ಮೋಲ್ ರೌಂಡು 6 ಇಂಚಸ್ ತಗೊಳ್ಳೋಣ. ಇವ್ರದ್ದು ಫ್ರಂಟಲ್ಲಿ ಕೂಡ ಸೇಮ್ ಇರುತ್ತೆ, ಯಾವುದೇ ಥರದ ಚೇಂಜಸ್ ಇರೋದಿಲ್ಲ. ತಗೊಂಡು ಇವಾಗ ಡಾಟ್ನೆಲ್ಲ ಜಾಯಿನ್ ಮಾಡ್ಕೊಳ್ಳೋಣ. ಮಾರ್ಕ್ ಮಾಡ್ಕೊಂಡಿದ್ದಾಯಿತು. ಇವಾಗ ಬೆಲ್ಟ್ ತಗೊಳ್ಳೋಣ. ಒಂದು ಬೆಲ್ಟ್ ಶೇಪ್ಸು ಇಲ್ಲಿ ಫ್ರಂಟ್ ಉಪ್ಪಟ್ಟಿ ಹತ್ರ 3.5 ತಗೊಳ್ಳೋಣ. ಮಿಕ್ಕಿದ್ದು 2.5. ಬೆಲ್ಟ್ ಮುಗಿಸ್ಪಟ್ಟಿ ಹತ್ರ ಮಾತ್ರ 3.5. ಇವಾಗ ಬೆಲ್ಟ್ ಕ್ರಾಸ್ ಬೆಲ್ಟ್ ಕೂಡ ಮಾರ್ಕ್ ಮಾಡ್ಕೊಂಡಿದ್ದಾಯಿತು. ಇವಾಗ ಇದನ್ನ ಕಟ್ ಮಾಡ್ಕೊಂಡ್ಬಿಡೋಣ. ಸ್ಲೀವ್ ಮಾರ್ಕಿಂಗು ಆಮೇಲೆ ಮಾಡೋಣ. ಫಸ್ಟ್ ಇದನ್ನ ಕಟ್ ಮಾಡ್ಕೊಂಬಂದ್ಬಿಡೋಣ. ಅದು ಇವಾಗ ಸ್ಲೀವ್ ಕಟ್ಟಿಂಗ್ ನೋಡೋಣ. ಸ್ಲೀವ್ ಕಟ್ಟಿಂಗು ಅದು ಸ್ಲೀವ್ ಲೆಂತ್ ಬಂದು 9.25 ಇದೆ. 9.25 ಮಾರ್ಕ್ ಮಾಡ್ಕೊಳ್ಳೋಣ. ಮಾರ್ಕ್ ಮಾಡಿಕೊಂಡು ಇದನ್ನು ಇವಾಗ ಕಟ್ ಮಾಡ್ಕೊಳ್ಳೋಣ ಲೆವೆಲ್ಗೆ. ಮಾಡ್ಕೊಂಡು ಈ ಸೈಡು 2 ಸೈಡು ಕಟ್ ಮಾಡ್ಕೊಳ್ಳೋಣ. ಮಾಡ್ಕೊಂಡಾದ್ಮೇಲೆ ಸ್ಲೀವ್ ಓಪನ್ನು 4.25 ಮಾರ್ಕ್ ಮಾಡ್ಕೊಳ್ಳೋಣ. ಮತ್ತೆ ಒಂದು ಎಕ್ಸ್ಟ್ರಾ ತಗೋಣ. ಒಂದು ಇಂಚ್ ಎಕ್ಸ್ಟ್ರಾ ತಗೊಳ್ಳೋಣ. 6 ಇಂಚು ಇಲ್ಲ 6.25 ತಗೊಂಡ್ಬಿಡೋಣ. ಕಚ್ಚೆ ಎಲ್ಲ ಎಕ್ಸ್ಟ್ರಾ ಸೇರಿ 6.25. ಇವಾಗ ನಾವಿಲ್ಲಿ ಶೋಲ್ಡರ್ದು ಶೇಪ್ ತಗೊಳ್ಳೋಣ. ಇಲ್ಲಿ ಶೋಲ್ಡರ್ ಆರ್ಮೋಲ್ ಡೌನ್ ಬಂದು 3 ಇಂಚ್ ಆರ್ಮೋಲ್ ಡೌನ್ ತಗೊಳ್ಳೋಣ. ಮಾರ್ಕ್ ಹಾಕೊಂಡು ಆರ್ಮೋಲ್ ಶೇಪ್ ತಗೊಂಡು ಮಾರ್ಕ್ ಮಾಡ್ಕೊಳ್ಳೋಣ. ಮಾರ್ಕ್ ಮಾಡ್ಕೊಂಡಿದ್ದಾಯ್ತು. ಇವಾಗ ಕಟ್ ಮಾಡ್ಕೊಳ್ಳೋಣ. ಇದು ಫೋಲ್ಡಿಂಗು 4 ಫೋಲ್ಡಿಂಗ್ ತಗೊಳ್ಳಿ. ಇದನ್ನ ಆಗ್ಲೇ ಫ್ಯಾಬ್ರಿಕ್ನ ಡಬಲ್ ಫೋಲ್ಡಿಂಗ್ ತಗೊಂಡಿದ್ವಿ. ಸ್ಲೀವ್ಗೆ 4 ಫೋಲ್ಡಿಂಗ್ ತಗೊಳ್ಳಿ. ಸೊ ಇವಾಗ ನಮ್ದು ಮಾರ್ಕಿಂಗ್ ಮತ್ತೆ ಕಟ್ಟಿಂಗು ಮುಗೀತು. ಪಾರ್ಟ್ಸ್ಗಳೆಲ್ಲ ರೆಡಿ ಆದವು.
ಮಾರ್ಕಿಂಗ್ ಮತ್ತು ಕಟ್ಟಿಂಗಲ್ಲಿ ಪಾರ್ಟ್ಸ್ಗಳು ರೆಡಿ ಆದವು. ಇದು ಬ್ಯಾಕು, ಫ್ರಂಟು, ಸ್ಲೀವು, ಇದು ಕ್ರಾಸ್ ಬೆಲ್ಟು. ರೆಡಿ ಆದವು. ಪಾರ್ಟ್ಸ್ ಕಟ್ಟಿಂಗು ರೆಡಿ ಆದ್ವಿ. ಇವಾಗ ಮೇನ್ ಫ್ಯಾಬ್ರಿಕ್ ಮೇಲೆ ಏನು ಹಾಕ್ಬಿಟ್ಟು ಕಟ್ ಮಾಡ್ಕೊಳ್ಳೋಣ. ಮೇನ್ ಫ್ಯಾಬ್ರಿಕ್ ಬಂದು ಕಟ್ ಮಾಡ್ಕೊಂಡು ಬನ್ನಿ. ಇದು ಕಸ್ಟಮರ್ ಕೊಟ್ಟಿರೋಂಥ ಮೇನ್ ಫ್ಯಾಬ್ರಿಕ್ಕು. ಇದರಲ್ಲಿ ಎಕ್ಸ್ಟ್ರಾ ಕಚ್ಚಾ ಏನೈತಲ್ಲ, ಇದು ದಾರ ಎಲ್ಲ, ಇದನ್ನು ಕಟ್ ಮಾಡ್ಕೊಂಡ್ಬಿಡೋಣ ಫಸ್ಟ್ ನಾವು. ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ಇದನ್ನು ಕೂಡ ನಾವು ಡಬಲ್ ಫೋಲ್ಡಿಂಗ್ ಮಾಡ್ಕೊಳ್ಳೋಣ. ಡಬಲ್ ಫೋಲ್ಡಿಂಗ್ ಮಾಡಿಕೊಂಡು ಅಷ್ಟೆಲ್ಲ ನೀಟಾಗಿ ಐರನ್ ಮಾಡ್ಕೊಂಡ್ಬಿಡೋಣ. ಮಾಡ್ಕೊಂಡಿದ್ದಾದ್ಮೇಲೆ ಇವಾಗ ಇದು ಬ್ಯಾಕು. ಇವಾಗ ಏನು ಲೈನ್ ಏನು ಪಾರ್ಟ್ ಕಟ್ ಮಾಡ್ಕೊಂಡಿದ್ವಿ ಬ್ಯಾಕು, ಅದನ್ನ ನೀಟಾಗಿ ಇಟ್ಕೊಳ್ಳೋಣ. ಇಟ್ಕೊಂಡು ಗೂಂಟ್ ಪಿನ್ನಿಂದ ಸೆಕ್ಯೂರ್ ಮಾಡ್ಕೊಳ್ಳೋಣ. ಅದೆಲ್ಲೂ ಜಾರ್ದಿರೋ ಹಾಗೆ ಗೂಂಟ್ ಪಿನ್ನಿಂದ ಸೆಕ್ಯೂರ್ ಮಾಡ್ಕೊಂಡು ನಾವಿವಾಗ ಗೂಂಟ್ ಪಿನ್ನಿಂದ ಸೆಕ್ಯೂರ್ ಮಾಡ್ಕೊಂಡ್ವಿ ಬ್ಯಾಕ್ ಪಾರ್ಟ್ನ. ಇವಾಗ ಇದೇ ಥರ ಫ್ರಂಟ್ ಪಾರ್ಟ್ನು ಸೆಕ್ಯೂರ್ ಮಾಡ್ಕೊಳ್ಳೋಣ ಗೂಂಟ್ ಪಿನ್ನಿಂದ. ಫ್ರಂಟ್ ಪಾರ್ಟ್ನ ಫ್ಯಾಬ್ರಿಕ್ ಮೇಲೆ ಹಾಕ್ಬಿಟ್ಟು ಇದನ್ನು ಸೆಕ್ಯೂರ್ ಮಾಡ್ಕೊಳ್ಳೋಣ. ನಾವಿವಾಗ ಕ್ರಾಸ್ ಬೆಲ್ಟ್ ಕೂಡ ಇಲ್ಲೇ ಹಾಕೊಂಡಿದ್ದೀವಿ. ಇಲ್ಲೇ ಹಾಕೊಂಡು ಅದನ್ನು ಗೂಂಟ್ ಪಿನ್ನಿಂದ ಸೆಕ್ಯೂರ್ ಮಾಡ್ಕೊಳ್ಳೋಣ. ಆಯ್ತು. ಇವಾಗ ಇವನ್ನೆಲ್ಲ ಕಟ್ ಮಾಡ್ಕೊಳ್ಳೋಣ ಫಸ್ಟು, ಆಮೇಲೆ ಸ್ಲೀವ್ ಕಟ್ ಮಾಡ್ಕೊಳ್ಳೋಣ. ಫಸ್ಟು ಇವನ್ನೆಲ್ಲ ಕಟ್ ಮಾಡ್ಕೊಂಡು ಇವಾಗ ನಮಗೆ ಬ್ಯಾಕ್ ಪಾರ್ಟು ರೆಡಿ ಆಯಿತು. ಇವಾಗ ಫ್ರಂಟ್ ಪಾರ್ಟ್ನ ಕಟ್ ಮಾಡ್ಕೊಬಿಡೋಣ. ನಮಗೆ ಫ್ರಂಟ್ ಪಾರ್ಟ್ ಕೂಡ ರೆಡಿ ಆಗೋಯ್ತು. ಇವಾಗ ಕ್ರಾಸ್ ಬೆಲ್ಟ್ನ ಕಟ್ ಮಾಡ್ಕೊಳ್ಳೋಣ ಅದೇ ಥರ. ನೋಡಿ, ಕ್ರಾಸ್ ಬೆಲ್ಟ್ ಕೂಡ ರೆಡಿ ಆಯ್ತು ನಮಗೆ. ಇದು ಲೈನಿಂಗ್ ಪಾರ್ಟು, ಇದು ಮೇನ್ ಪಾರ್ಟು. ಫ್ಯಾಬ್ರಿಕ್ ಐತಲ್ಲ ಮೇನ್ ಫ್ಯಾಬ್ರಿಕ್ಕು ಆ ಸೈಡು. ಇವಾಗ ನಾವು ಸ್ಲೀವ್ನ ಕಟ್ ಮಾಡ್ಕೊಳ್ಳೋಣ. ಸ್ಲೀವ್ಗೆ 4 ಫೋಲ್ಡಿಂಗ್ ಬೇಕಲ್ಲ, 4 ಫೋಲ್ಡಿಂಗ್ ಮಾಡ್ಕೊಳ್ಳೋಣ. 4 ಫೋಲ್ಡಿಂಗು ನೀಟಾಗಿ ಫೋಲ್ಡ್ ಮಾಡ್ಕೊಂಡಿದ್ದಾಯ್ತು. ಇವಾಗ ಸ್ಲೀವ್ನ ಸ್ಲೀವ್ ಪಾರ್ಟ್ ತಗೊಂಡು ಇಟ್ಕೊಳ್ಳೋಣ ಅಲ್ಲಿ. ಸೊ ನೋಡಿ, ಈ ಥರ ಇಟ್ಕೊಂಡ್ಬಿಟ್ಟು ಇದನ್ನು ಕೂಡ ಅದೇ ಥರ ಕಟ್ ಮಾಡ್ಕೊಳ್ಳೋಣ.
ಇವಾಗ ನಮಗೆ ಸ್ಲೀವ್ ಕೂಡ ರೆಡಿ ಆಯಿತು. ಇವಾಗ ನಮಗೆ ಪಾರ್ಟ್ ಕಟ್ಟಿಂಗ್ ಎಲ್ಲ ಮುಗೀತು, ಬ್ಲೌಸ್ ಕಟ್ಟಿಂಗ್ ಮುಗೀತು ಕಂಪ್ಲೀಟು. ಇವಾಗ ಸ್ಟಿಚಿಂಗ್ ಮಾಡೋಣ ಬನ್ನಿ. ಇವಾಗ ನಾನು ಬೆಲ್ಟ್ ಪೀಸ್ನ ರೆಡಿ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ ಬನ್ನಿ. ಮೊದಲು ನಾವು ಮೇನ್ ಪೀಸ್ನ ಕೆಳಗೆ ಹಾಕೋಣ, ಮೇನ್ ಬಟ್ಟೆ ಫ್ಯಾಬ್ರಿಕ್ನ ಲೈನಿಂಗ್ ಬಟ್ಟೆ ಮೇಲೆ ಹಾಕೊಳ್ಳೋಣ. ಮೇಲೆ ಹಾಕೊಂಡು ಇವಾಗ ಇದನ್ನ ಮೊದಲು ಈ ಥರ ಸ್ಟಿಚಿಂಗ್ ಮಾಡ್ಕೊಂಡು ಬಂದಿದ್ದೀವಿ. ಇವಾಗ ನಾವು ಇದನ್ನು ಸ್ಟಿಚಿಂಗ್ ಮಾಡಿದ್ದಾಯಿತು. ಸ್ಟಿಚ್ ಮಾಡಿದ್ಮೇಲೆ ಎಕ್ಸ್ಟ್ರಾ ಏನಿದೆ ಅದನ್ನೆಲ್ಲ ಕಟ್ ಮಾಡ್ಕೊಂಡ್ಬಿಡೋಣ. ಇದನ್ನ ಕಟ್ ಮಾಡ್ಕೊಂಡಿದ್ದಾಯ್ತು. ಇವಾಗ ಉಲ್ಟಾ ಮಾಡ್ಕೊಂಡಿದ್ರ ಮೇಲೆ ಮತ್ತೆ ಇನ್ನೊಂದು ಲೈನಿಂಗ್ ಹಾಕೋಣ. ಲೈನಿಂಗ್ ಹಾಕೊಂಡು ಸ್ಟಿಚ್ ಸ್ಟಿಚ್ ಆದ್ಮೇಲೆ ಇದ ಮೇಲೆ ಸ್ಕಿನ್ ಹಾಕೊಂಡ್ಬಂದ್ಬಿಡೋಣ ಸ್ಟಿಚಿಂಗು. ಏನಪ್ಪ ಇವಾಗ ಬಾಲ್ ಬೇಡವಾ ನಿಂಗೆ? ಬಾಲ್ ಬೇಡವಾ? ಅದು ಮತ್ತೆ ಆಟಾಡು, ಚೆನ್ನಾಗಿಲ್ವಾ? ಮತ್ತೆ ಆಟಾಡು. ಇವಾಗ ಸ್ಕಿನ್ನರಿ ಇದು ಹಾಕಿ ಬಂದ್ವಿ. ಇದಾದ್ಮೇಲೆ ಫೋಲ್ಡ್ ಮಾಡಿಬಿಟ್ಟು ಐರನ್ ಆದರೂ ಮಾಡ್ಬೋದು, ಈಗ ನೀವು ಸ್ಟಿಚ್ ಆದರೂ ಮಾಡ್ಬೋದು. ನಾನು ಐರನ್ ಮಾಡ್ತಾ ಇದ್ದೀನಿ. ಬೆಲ್ಟ್ ಕಟ್ಟಿ ಇವಾಗ ಈ ಥರ ರೆಡಿ ಆಗುತ್ತೆ. ಇದೇ ಥರ ಇದು ಆಪೋಸಿಟ್ ರೆಡಿ ಮಾಡ್ಕೊಂಡು ರೆಡಿ ಮಾಡ್ಕೊಂಡಾದ್ಮೇಲೆ ಎರಡು ಕ್ರಾಸ್ ಪ್ಲೇಟು ಎರಡು ರೆಡಿ ಆಗಿದೆ ನೋಡಿ. ಈ ಥರ ಆಪೋಸಿಟ್ ಈ ಥರ ಇರಬೇಕು. ರೆಡಿ ಆದಮೇಲೆ ಸೈಡಿಗೆ ಇಟ್ಕೊಳ್ಳೋಣ. ಕ್ರಾಸ್ ಬೆಲ್ಟು ಕಟ್ಟಿ ರೆಡಿ ಆಯಿತು. ಇವಾಗ ಸ್ಲೀವ್ ರೆಡಿ ಮಾಡ್ಕೊಳ್ಳೋಣ. ಇವಾಗ ನಾವು ಸ್ಲೀವ್ನ ರೆಡಿ ಮಾಡ್ಕೊಳ್ಳೋಣ. ಇನ್ಸೈಡ್ಗೆ ಈ ಥರ ಮಾರ್ಕ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಉಲ್ಟಾ ಸೀದಾ ಗೊತ್ತಾಗಲ್ಲ ನಿಮಗೆ. ನನಗೆ ಇಲ್ಲಿ ಮೆಜರ್ಮೆಂಟ್ ಸ್ವಲ್ಪ ಕಮ್ಮಿ ಬಂದಿದ್ದರಿಂದ ಜಾಯಿಂಟ್ ಮಾಡ್ಕೊಂಡಿದ್ದೀನಿ ನನಗೆ. ಕಾಣಿಸ್ತಾ ಇರ್ಬೋದು ನಿಮಗೆ. ಇಲ್ಲಿ ಸ್ವಲ್ಪ ಇಷ್ಟು ಜಾಯಿಂಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ನೀವು ಸೀದಾ ಈ ಬಟ್ಟೆನ ಸೀದಾ ಹಾಕ್ಕೊಳ್ಳಿ. ನೀವು ಸೀದಾ ಹಾಕ್ಕೊಂಡು ಇದನ್ನ ಉಲ್ಟಾ ಹಾಕ್ಕೊಳ್ಳಿ. ಲೈನಿಂಗ್ ಏನಿರುತ್ತಲ್ಲ ಅದನ್ನ ಉಲ್ಟಾ ಹಾಕ್ಕೊಳ್ಳಿ. ನೀಟಾಗಿ ಉಲ್ಟಾ ಮಾಡಿಕೊಂಡು ನೋಡಿ ಕರೆಕ್ಟಾಗಿದೆಯಾ ಅಂತನ ಸತಿ ಎಲ್ಲ ಚೆಕ್ ಮಾಡಿಕೊಂಡು ಇದನ್ನ ಸ್ಟಿಚ್ ಮಾಡ್ಕೊಂಡು ಬಂದ್ಬಿಡೋಣ. ಇವಾಗ ನಾವು ಸ್ಟಿಚ್ ಹಾಕೊಂಡ್ಬಂದಿದ್ದಾಯ್ತು. ಇದನ್ನು ಉಲ್ಟಾ ಮಾಡಿಕೊಂಡು ಈ ಥರ ಲೈನಿಂಗ್ ಮೇಲೆ ಕಚ್ಚೆ ಈ ಕಡೆ ನೋಡ್ಕೊಳ್ಳಿ. ನೋಡಿಕೊಂಡು ನೋಡಿ ಈ ಥರ ಕಚ್ಚೆ ಈ ಥರ ಲೈನಿಂಗ್ ಕಡೆ ಬರಬೇಕಿಲ್ಲಿರೋ ಕಚ್ಚ ನೋಡಿಕೊಂಡು ಲೈನಿಂಗ್ ಮೇಲೆ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಸ್ಟಿಚಿಂಗ್ ಆಯಿತು. ಇವಾಗ ಇದನ್ನು ಈ ಥರ ಮಾಡ್ಕೊಂಡಿದ್ದೆ. ಈ ಥರ ಮಾಡ್ಕೊಂಡು ಐರನ್ ಮಾಡ್ಕೊಂಡಿದ್ದೆ.
ಐರನ್ ಆದ್ರೂ ಮಾಡ್ಬೋದು, ಇಲ್ಲ ನೀವು ಸ್ಟಿಚ್ ಆದ್ರೂ ಹಾಕೋಬಹುದು ಇಲ್ಲಿ. ಆದ್ಮೇಲೆ ನೀವು ಫುಲ್ಲು ಸ್ಲೀವ್ ಏನಿದೆ ಫುಲ್ ಇಲ್ಲಿಂದ ಇಲ್ಲಿ ಈ ಥರ ಸ್ಟಿಚ್ ಮಾಡ್ಕೊಂಡು ಬಂದ್ಬಿಡಿ. ಫುಲ್ಲು ಸ್ಲೀವು ಸ್ಟಿಚ್ ಮಾಡಿದ್ದಾಯ್ತು. ಇವಾಗ ಎಕ್ಸ್ಟ್ರಾ ಕಚ್ಚಾಗಳಿದೆ ಏನಿತ್ತಲ್ಲ ಇದನ್ನ ಎಕ್ಸ್ಟ್ರಾನ ಕಟ್ ಮಾಡ್ಕೊಂಡ್ಬಿಡೋಣ. ಇವಾಗ ಟ್ರಿಮ್ ಮಾಡ್ಕೊಳ್ಳೋಣ ನೀಟಾಗೆಲ್ಲ.